ರಾಜಕೀಯದ ವಿಚಾರವಾಗಿ ಮೊದಲ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡಿದ್ರೆ ಬಿಗ್ ಬ್ರೇಕಿಂಗ್ ಅನ್ನ ಈಗ ಎರಡನೇ ಬಿಗ್ ಬ್ರೇಕಿಂಗ್ ಅನ್ನ ಕೊಡುವಂತ ಟೈಮ್ ಯಾವುದು ಆ ಬಿಗ್ ಬ್ರೇಕಿಂಗ್ ಬನ್ನಿ ನೋಡ್ಕೊಂಡ್ ಬರೋಣ. ಗಗನಕ್ಕೇರಿದೆ ಟೊಮೆಟೊ ಬೆಲೆ, ಕೆಜಿಗೆ 70 ರಿಂದ 80 ರೂಪಾಯಿ. ಬೆಳೆಗಾರರಿಗೆ ಬಂಪರ್, ಗ್ರಾಹಕರಿಗೆ ಕಣ್ಣೀರು. ದಿನನಿತ್ಯದ ಅಗತ್ಯದ ವಸ್ತುಗಳಲ್ಲಿ ಒಂದಾದಂತಹ ಟೊಮೆಟೊನ ಬೆಲೆ ಇದೀಗ ಬಹಳ ಏರಿಕೆ ಕಂಡು ಬರ್ತದೆ. ಬೆಂಗಳೂರಿನಲ್ಲಿ ಟೊಮೆಟೊ ಬೆಲೆ ಅದರಲ್ಲಿ ಗಗನಕ್ಕೆ ಏರಿದೆ ಅಂತ ಹೇಳ್ಬೋದು. ಯಾಕಂದ್ರೆ 1 ಕೆಜಿ ಟೊಮೆಟೊ ಬೆಲೆ ಸುಮಾರು 70 ರಿಂದ 80 ರೂಪಾಯಿನಷ್ಟು ಟೊಮೆಟೊನ ಬೆಲೆ ಏರಿಕೆ ಆಗಿದೆ. ಹಾಗಾದ್ರೆ ಟೊಮೆಟೊ ಬೆಲೆ ಏರಿಕೆಗೆ ಕಾರಣವೇನು? ಅದರಿಂದ ಯಾರಿಗೆ ಲಾಭ ಆಗ್ತಿದೆ, ಯಾರಿಗೆ ನಷ್ಟ, ಯಾವ ರೀತಿಯಾದಂತ ತೊಂದರೆ ಆಗ್ತಾ ಇದೆ? ಎಷ್ಟು ದಿನಗಳ ಹಿಂದೆ ಈ ಒಂದು ರೇಟ್ ಕಡಿಮೆ ಇತ್ತು, ಈಗ ದಿಢೀರಂತ ರೇಟ್ ಜಾಸ್ತಿ ಆಗಿರುವಂತಹ ವಿಚಾರ ಗ್ರಾಹಕರಿಗೆ ದೊಡ್ಡ ಮಟ್ಟದ ಶಾಕ್. ಯಾಕಂದ್ರೆ ಟೊಮೆಟೊ ದಿನನಿತ್ಯ ಬಳಸುವಂತಹ ವಸ್ತುಗಳಲ್ಲೊಂದು. 4 ದಿನಗಳ ಹಿಂದೆ ಟೊಮೆಟೊ ಬೆಲೆ 20 ರೂಪಾಯಿ ಇತ್ತು, ಇಂದು ಟೊಮೆಟೊ ಬೆಲೆ ಕೆಜಿಗೆ 70 ರೂಪಾಯಿ ಇದೆ. ಟೊಮೆಟೊ ಪೂರೈಕೆ ಅರ್ಥದಷ್ಟು ಇಳಿಕೆ ಆಗಿರೋದು ಇದಕ್ಕೆ ಕಾರಣವಾಗಿರೋದು. ಇದಕ್ಕಿಂತ ಹಾಗೆ ಆಲ್ಮೋಸ್ಟ್ 40 ರಿಂದ 50 ರೂಪಾಯಿ ಹೆಚ್ಚಳ ಆಗಿದೆ. ಟೊಮೆಟೊ ಬೆಲೆ ಒಂದು ಏರಿಕೆ ಆಗೋದಕ್ಕೆ ಚಳಿಯೇ ಮೂಲ ಕಾರಣ ಅಂತ ಗೊತ್ತಾಗ್ತಿದೆ. ಚಳಿಗೆ ಟೊಮೆಟೊ ಕಾಯಿ ಕಟ್ಟಿದ ಇಳುವರಿ ಕುಸಿತ ಆಗಿದೆ ಅನ್ನೋದು ವಿಚಾರ ಗೊತ್ತಾಗ್ತಿರೋದು. ಚಳಿಯೇ ನೇರವಾದಂತಹ ಕಾರಣ. ಶೇಕಡ ಅಲ್ಲಿ 40ರಷ್ಟು ಕುಂಠಿತ ಆಗಿದೆ ಪ್ರೊಡಕ್ಷನ್ ಅಲ್ಲಿ. ಹಾಗಾಗಿ ಟೊಮೆಟೊಗೆ ಇರುವಂತಹ ಬೇಡಿಕೆ ಹೆಚ್ಚಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ 70 ರಿಂದ 80 ರೂಪಾಯಿ 1 ಕೆಜಿ ಟೊಮೆಟೊಗೆ. ಹಾಗಾಗಿ ಚಳಿಗೆ ಈ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದಕ್ಕೆ ಗೊತ್ತಾಗ್ತಿದೆ. ಒಂದ್ ಕಡೆ ಬೆಳೆಗಾರರಿಗೆ ಬಂಪರ್ ಆದ್ರೆ, ಇನ್ನೊಂದು ಕಡೆ ಗ್ರಾಹಕರಿಗೆ ಕಣ್ಣೀರಿಡುವಂತಹ ಪರಿಸ್ಥಿತಿ. ಟೊಮೆಟೊ ಬೆಲೆ ಏರೋದಕ್ಕೆ ಚಳಿಯೇ ಮೂಲವಾದಂತಹ ಕಾರಣ. ಪ್ರೊಡಕ್ಷನ್ ಅಲ್ಲಿ ಸಾಕಷ್ಟು ಕುಂಠಿತ ಆಗಿದೆ ಅಂತ ಗೊತ್ತಾಗ್ತಿದೆ. ಟೊಮೆಟೊ ಬೆಲೆ ಇದೀಗ ಏರಿಕೆಯಾಗಿರೋದು ಕಾಯಿ ಕಟ್ಟದೆ ಇಳುವರಿಯ ಕುಸಿತ ಆಗಿರೋದೇ ಅಲ್ಲಿ ಏನು ಪ್ರೊಡಕ್ಷನ್ಗೆ ಕಡಿಮೆ ಆಗಿರೋದು, ಅಲ್ಲಿ ಉತ್ಪಾದನೆ ಕಮ್ಮಿ ಆಗಿರೋದು. ಹಾಗಾಗಿ ಪೂರೈಕೆಯಲ್ಲಿ ಅರ್ಥದಷ್ಟು ಇಳಿಕೆ ಆಗಿದೆ. ತರಕಾರಿ ಸದ್ಯಕ್ಕೆ ರಾಜಧಾನಿಯಲ್ಲಿ ಬಹಳ ಏರಿದೆ. ಜೊತೆಗೆ ಟೊಮೆಟೊ ರೇಟ್ ಮಾತ್ರ ಆಲ್ಮೋಸ್ಟ್ 70 ರಿಂದ 80ರವರೆಗೆ ರೇಟ್ ಈಗ ಏರಿರೋದು. ಆಲ್ಮೋಸ್ಟ್ 20 ರೂಪಾಯಿ ಇತ್ತು ಒಂದು 4-5 ದಿನಗಳ ಹಿಂದೆ. ಈಗ ದಿಢೀರ್ ಅಂತ ಹೇಳಿ 70 ರಿಂದ 80 ರೂಪಾಯಿಗೆ ರೀಚ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಈಗ ಹಾಪ್ಕಾಮ್ಸ್ ನಿಂದ ಸಾಗರ್ ನೇರ ಸಂಪರ್ಕದಲ್ಲಿ. ಸಾಗರ್, ಸದ್ಯಕ್ಕೆ ರೇಟ್ ದಿಢೀರ್ ಅಂತ ಏರೋದಕ್ಕೆ ಕಾರಣ ಏನು? ಇವತ್ತು ಎಷ್ಟಿದೆ ಅಂತ ಪ್ರೈಸ್ ಈಗ? ಅವಿನಾಶ್, ಏನು ರಾಜ್ಯಾದ್ಯಂತ ಆಗಲಿ ದೇಶಾದ್ಯಂತ ಆಗಲಿ ಕೊರೆಯುವ ಚಳಿಯಿಂದ ಜನ ಹೈರಾಣಾಗಿರೋದು ಒಂದು ಕಡೆ. ಆದರೆ ಇದೇ ಚಳಿ ಕೂಡ ಈಗ ತರಕಾರಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂಥದ್ದು. ಪ್ರಮುಖವಾಗಿ ನಾವು ನೋಡ್ಬೋದು, ಕಳೆದ 5 ದಿನಗಳಿಂದ ಹಿಂದೆ ಕೇವಲ 20 ರೂಪಾಯಿ ಇದ್ದಂತಹ ಟೊಮೆಟೊ ಬೆಲೆ ದಿಢೀರಂತೆ ಗಗನಕ್ಕೆ ಏರಿರುವಂಥದ್ದು. ಈಗ 60 ರಿಂದ 70 ರೂಪಾಯಿ ದಾಟಿರುವಂಥದ್ದು ನಾವು ಕಾಣ್ಬೋದು. ಮಾರುಕಟ್ಟೆಗೆ ಬಂದಂತಹ ಟೊಮೆಟೊ ಕೊಂಡುಕೊಳ್ಳಲು ಬಂದಂತಹ ಜನರಿಗೆ ಶಾಕ್ ಎದುರಾಗಿದೆ. ಇದಕ್ಕೆ ಕಾರಣ ಪ್ರಮುಖವಾಗಿ ಶೀತ ಅಂತ ಹೇಳ್ಬೋದು. ಎಲ್ಲೆಡೆ ಚಳಿ ವ್ಯಾಪಕವಾಗಿರೋದ್ರಿಂದ ಟೊಮೆಟೊ ಪ್ರೊಡಕ್ಷನ್ ಅಲ್ಲಿ ವ್ಯಾಪಕವಾಗಿ 30 ರಿಂದ 40% ಅಷ್ಟು ಕುಂಠಿತ ಆಗಿರೋದು. ಹೀಗಾಗಿ ಪೂರೈಕೆ ನಗರದ ಮಾರುಕಟ್ಟೆ ಆಗಲಿ ರಾಜ್ಯದ ವಿವಿಧ ಪ್ರದೇಶಗಳಿಗೆ ಟೊಮೆಟೊ ಪೂರೈಕೆ ತುಂಬಾ ಕಡಿಮೆ ಆಗಿದೆ. ಹೀಗಾಗಿ ಟೊಮೆಟೊ ಬೆಲೆ ದಿಢೀರಂತೆ ಗಗನಕ್ಕೆ ಇರುವಂಥದ್ದು. ಕಳೆದ 4 ದಿನಗಳಿಂದ ನಿನ್ನೆ ನಾವು ಈಗ ಪ್ರೆಸೆಂಟ್ ನಾವು ನೋಡ್ಬೋದು, ನಾವು ಲಾಲ್ಬಾಗ್ನ ಹಾಪ್ಕಾಮ್ಸ್ ಮಾರುಕಟ್ಟೆಯಲ್ಲಿ ಇದ್ದೀವಿ. ಇಲ್ಲಿ ನಿನ್ನೆ 58 ರಿಂದ 60 ರೂಪಾಯಿ ಇದ್ದಂತಹ ಒಂದು ಟೊಮೆಟೊ ಬೆಲೆ ಇಂದು ಒಂದು 3 ರೂಪಾಯಿ ಕಡಿಮೆ ಆಗಿದೆ ಹೊರತು ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಇಲ್ಲಿಂದ ಕೊಂಡುಕೊಂಡು ಹೋಗುವಂತಹ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಅಥವಾ ಇತರೆ ಅಂಗಡಿಯ ಒಂದು ತರಕಾರಿ ಮಾರುವಂತಹ ಅಂಗಡಿಯವರಾಗಿರ್ಬೋದು, ಇದನ್ನ ಇನ್ನಷ್ಟು ಹೆಚ್ಚಿನ ಬೆಲೆಗೆ ಮಾರ್ತಾ ಇದ್ದಾರೆ. ಹೀಗಾಗಿ ಜನರಿಗೆ ತಲುಪ್ತಾ ಇರೋದು ಇದು ಏನಿಲ್ಲ ಅಂದ್ರೆ 70 ರೂಪಾಯಿ 60 ರಿಂದ 70 ರೂಪಾಯಿ ಮೇಲೆ ದಾಟ್ತಾ ಇರುವಂಥದ್ದು. ಹೀಗಾಗಿ ಜನರಿಗೆ ಟೊಮೆಟೊ ಒಂದು ಕೊಂಡುಕೊಳ್ಳಲು ನಿಜಕ್ಕೂ ಶಾಕ್ ಆದಿದೆ ಅಂತ ಹೇಳ್ಬೋದು. ಈ ಒಂದು ಪ್ರಮುಖವಾಗಿ ಪೂರೈಕೆಗೆ ಸ್ಥಗಿತ ಆಗಿರುವಂಥದ್ದು ಕಾರಣ ನಾವು ಹಿಂದೆ ಹೇಳಿದಂತೆ ಚಳಿ. ಪ್ರಮುಖವಾಗಿ ಈ ಚಳಿ ಹೆಚ್ಚಾಗಿರೋದ್ರಿಂದ ಟೊಮೆಟೊ ಗಿಡದಲ್ಲಿ ಬೆಳೆಗಳು ಕಾಯಿಯಾಗಿ ಬೆಳೀತಾ ಇಲ್ಲ. ಅಲ್ಲದೆ ಈಗಾಗಲೇ ಬೆಳೆದಿರುವಂತಹ ಕಾಯಿಗಳು ಹಣ್ಣಾಗ್ತಿರೋದ್ರಿಂದ ಪೂರೈಕೆ ಕಡಿಮೆ ಆಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು ಕೋಲಾರ, ಚಿಕ್ಕಬಳ್ಳಾಪುರ, ದಾವಣಗೆರೆ ಹಾಗೂ ಮಂಡ್ಯದಲ್ಲಿ ನಾವು ನೋಡಬಹುದು. ಈ ಒಂದು 4 ಪ್ರದೇಶಗಳಿಂದಲೇ ರಾಜ್ಯದ ವಿವಿಧ ಪ್ರದೇಶಗಳಿಗೆ ಟೊಮೆಟೊ ಪೂರೈಕೆ ಆಗುತ್ತೆ. ಆದರೆ ಈ ಪ್ರದೇಶಗಳಿಂದಲೇ ಪೂರೈಕೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ನಗರದಾದ್ಯಂತ ಟೊಮೆಟೊ ಬೆಲೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಸಾಗರ್.